ಆರ್ಎಸ್ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ನಡುವಿನ ಜಿದ್ದಾಜಿದ್ದಿ ಮುಂದುವರೆದಿದೆ. ನಾನು ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿಲ್ಲ ಅಂತ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅವರು ಎಲ್ಲರೂ ಹೆಂಗ್ ಮಾಡ್ತೀವಿ ನಾವು ನೋಡ್ತೀವಿ ಅದು ಇದು ಮಾಡ್ತೀವಿ ಅಂತ ಪ್ರಚೋದನಕಾರಿಯಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ಬಿಜೆಪಿ ಅವರು. ಬಿಜೆಪಿಗೆ ಆರ್ಎಸ್ಎಸ್ ಗೆ ಏನು ಸಂಬಂಧ ರೀ? ಆರ್ಎಸ್ಎಸ್ ಅವರು ಏನು ಹೇಳ್ತಾರೆ? ವಿ ಆರ್ ಅ ಪೊಲಿಟಿಕಲ್ ಆರ್ಗನೈಸೇಷನ್. ಕರೆಕ್ಟಾ? ಸೋಷಿಯಲ್ಲು, ಕಲ್ಚರು, ದೇಶಭಕ್ತಿ, ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ ಮಾತಾಡಿದೆಲ್ಲ ಬಿಜೆಪಿ ಅವರೇ. ಈಗ ನಾವು ಮಾಹಿತಿ ಕೊಡಬೇಡಪ್ಪ, ಅನುಮತಿ ಕೇಳಿ ಅಂದ್ರಿ. ಅನುಮತಿ ಕೇಳಲ್ಲ ಅಂತಾರಲ್ಲ. ಕಾನೂನಿಗಿಂತ ದೊಡ್ಡವರ ಇವರೆಲ್ಲರೂ? ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ? ನೀವು ಅರ್ಜಿ ನೋಡಿ, ದಯವಿಟ್ಟು ತೆಗೆದು ನೋಡಿ. ಚಿತ್ತಾಪುರ್ನಲ್ಲಿ, ಕಲಬುರ್ಗಿನಲ್ಲಿ, ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ. ಏನು ಹೋಮ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರ ಎಲ್ಲ ಇವ್ರೇನು ಆಳ್ಮಕ್ಳ? ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡಕ್ಕೆ ಏನು ನಮ್ಗೇನು ಬೇರೆ ಕೆಲಸ ಇಲ್ವಾ? ಮಾಡ್ಬೇಕಲ್ಲ. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಾಡಿ ಉಲ್ಲಂಘನೆ ಆಗಿದೆ, ಸಬ್ಮಿಟೆಡ್ ಟು ದ ಕೋರ್ಟ್. ಇವ್ರು ಕೊಟ್ಟಿಲ್ಲ ಅಂದ್ರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ ಮೈ ಪಾಯಿಂಟ್ ಅಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು? ಆಯ್ತಪ್ಪ, ಆಮೇಲೆ ಕೊಡ್ಬೋದಾಗಿತ್ತಲ್ಲ. ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ, ನಾವೆಲ್ಲ ಸೌಹಾರ್ದತೆಗಿದ್ದೀವಿ, ದೇಶಕ್ಕೋಸ್ಕರ ಇದ್ದೀವಿ, ಸಮಾಜಗಳಿಗೋಸ್ಕರ ಇದ್ದೀವಿ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಮಾಡಿದ್ರಿ? ಅದೇ ಸಂವಿಧಾನ ವಿರುದ್ಧವಾಗಲ್ಲ?